ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೋಸೆಫರ ಮದುವೆಯ ಸಮಸ್ಯೆ ಚುನಾವಣೆ ಸಂದರ್ಭದಲ್ಲಿ ಬಹಳ ಚರ್ಚೆ ಆಯಿತು. ಅವರ ಹೆಂಡತಿ ಸಂಗೀತ ಒಟ್ಟಿಗೆ ಇರಲಿಲ್ಲ ಅವರು ಬಹಳ ವರ್ಷದಿಂದ. ಎಲೆಕ್ಷನ್ ಟೈಮ್ನಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ಡಿವೋರ್ಸ್ಗೂ ಹಾಕ್ಕೊಂಡ್ಬಿಟ್ರು ಅವರು. ಗಂಡನಿಂದ ನನಗೆ ವಿಚ್ಛೇದನ ಬೇಕು. ಇಟ್ ವಾಸ್ ನಾಟ್ ಮ್ಯೂಚುವಲ್. ಸಂಗೀತ ಅವರೇ ಹಾಕಿದ್ದು. ಕಾರಣ ಏನು ಕೊಟ್ಟಿದ್ರು ಅವರು? ಅಕ್ರಮ ಸಂಬಂಧ ಗಂಡನಿಗೆ, ನನಗೆ ಕಿರುಕುಳ, ನನ್ನನ್ನು ನಿರ್ಲಕ್ಷಿಸಿದ್ದಾರೆ, ಇಷ್ಟು ಕಾರಣಗಳನ್ನು ಕೊಟ್ಟು ಡಿವೋರ್ಸ್ ಬೇಕು ಅಂತ ಚೆನ್ನೈ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದರು. ಚೆನ್ನೈನ ಚಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯಕ್ಕೆ. ಅವರು ಕೇಳಿದ್ದು, ವಿಜಯ್ ಅವರ ಒಡೆತನದ ಮನೆಯಲ್ಲಿ ನನಗಿರೋದಕ್ಕೆ ಹಕ್ಕಿದೆ, ನನಗೆ ಜೀವನಾಂಶ ಬೇಕು ಅಂತ ಕೇಳಿದರು. ಇಬ್ಬರೇನೋ ಮಕ್ಕಳಿದ್ದಾರೆ ಅವ್ರಿಗೆ. ಇವತ್ತು ಏಕಾಏಕಿ ಡಿವೋರ್ಸ್ ಪಿಟಿಷನನ್ನು ವಾಪಸ್ ತಗೊಂಡಿದ್ದಾರೆ. ಡಿವೋರ್ಸ್ ಪಿಟಿಷನ್ ವಾಪಸ್ ತಗೊಂಡಿದ್ದಾರೆ. ಗೊತ್ತಿಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಮ್ಯೂಚುವಲ್ ಆಗಿ ಏನಾದ್ರು ಮಾತುಕತೆ ಆಗಿದೆಯಾ, ಹಿರಿಯರು ಕೂಡಿಸ್ಕೊಂಡು ಮಾತಾಡಿದ್ದಾರಾ ಗೊತ್ತಿಲ್ಲ, ವಾಪಸ್ ತಗೊಂಡಿದ್ದಾರೆ. ಒಟ್ಟಿಗೆ ಇರಲಿಲ್ಲ ಅವರು ಬಹಳ ವರ್ಷದಿಂದ. ಎಲೆಕ್ಷನ್ ಟೈಮ್ನಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ಡಿವೋರ್ಸ್ಗೂ ಹಾಕ್ಕೊಂಡ್ಬಿಟ್ರು ಅವರು. ಗಂಡನಿಂದ ನನಗೆ ವಿಚ್ಛೇದನ ಬೇಕು. ಇಟ್ ವಾಸ್ ನಾಟ್ ಮ್ಯೂಚುವಲ್. ಸಂಗೀತ ಅವರೇ ಹಾಕಿದ್ದು. ಕಾರಣ ಏನು ಕೊಟ್ಟಿದ್ರು ಅವರು? ಅಕ್ರಮ ಸಂಬಂಧ ಗಂಡನಿಗೆ, ನನಗೆ ಕಿರುಕುಳ, ನನ್ನನ್ನು ನಿರ್ಲಕ್ಷಿಸಿದ್ದಾರೆ, ಇಷ್ಟು ಕಾರಣಗಳನ್ನು ಕೊಟ್ಟು ಡಿವೋರ್ಸ್ ಬೇಕು ಅಂತ ಚೆನ್ನೈ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದರು. ಚೆನ್ನೈನ ಚಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯಕ್ಕೆ. ಅವರು ಕೇಳಿದ್ದು, ವಿಜಯ್ ಅವರ ಒಡೆತನದ ಮನೆಯಲ್ಲಿ ನನಗಿರೋದಕ್ಕೆ ಹಕ್ಕಿದೆ, ನನಗೆ ಜೀವನಾಂಶ ಬೇಕು ಅಂತ ಕೇಳಿದರು. ಇಬ್ಬರೇನೋ ಮಕ್ಕಳಿದ್ದಾರೆ ಅವ್ರಿಗೆ. ಇವತ್ತು ಏಕಾಏಕಿ ಡಿವೋರ್ಸ್ ಪಿಟಿಷನನ್ನು ವಾಪಸ್ ತಗೊಂಡಿದ್ದಾರೆ. ಡಿವೋರ್ಸ್ ಪಿಟಿಷನ್ ವಾಪಸ್ ತಗೊಂಡಿದ್ದಾರೆ. ಗೊತ್ತಿಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಮ್ಯೂಚುವಲ್ ಆಗಿ ಏನಾದ್ರು ಮಾತುಕತೆ ಆಗಿದೆಯಾ, ಹಿರಿಯರು ಕೂಡಿಸ್ಕೊಂಡು ಮಾತಾಡಿದ್ದಾರಾ ಗೊತ್ತಿಲ್ಲ, ವಾಪಸ್ ತಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.